ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿ ಶ್ರೀ ಕ್ಷೇತ್ರ ರಾಜರಾಜೇಶ್ವರಿ ದೇವಸ್ಥಾನ ಅದರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ನಮ್ಮ ಸೌಜನ್ಯ ಹೋರಾಟಗಾರರ ಒಂದು ಮನೆಯಲ್ಲಿ ಇವತ್ತು ಬಂದಿದ್ದೇವೆ. ಇವತ್ತು ಸಾಯಂಕಾಲ ಅಮ್ಮನವರ ದರ್ಶನ ಮಾಡಿಕೊಂಡು ಇಲ್ಲಿ ನಮ್ಮ ಎಲ್ಲ ಹೋರಾಟಗಾರ ಮಿತ್ರರನ್ನು ಭೇಟಿಯಾಗೋದಕ್ಕೆ ಬಂದಿದ್ವಿ. ನಮ್ಮ ಜೊತೆಗೆ ಇರ್ತಕ್ಕಂಥವರೆಲ್ಲರೂ ಕೂಡ ತುಂಬ ಅತ್ಯಂತ ಗಟ್ಟಿಯಾಗಿ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆಗೆ ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದಂಥವರು, ಸಾಕಷ್ಟು ವಿರೋಧಗಳನ್ನು ಎದುರಿಸಿದರೂ ಕೂಡ ಗಟ್ಟಿಯಾಗಿ ಹೋರಾಟದ ಪರವಾಗಿ ನಿಂತ್ಕೊಂಡಂಥವ್ರು. ಹೀಗಾಗಿ ಸಹಜವಾಗಿ ಕಳೆದ ಒಂದು ತಿಂಗಳಿನ ಬೆಳವಣಿಗೆಯಿಂದ ಎಲ್ಲರಿಗೂ ಬಹಳಷ್ಟು ಉತ್ಸಾಹದಲ್ಲಿದ್ದಾರೆ, ಕುತೂಹಲದಲ್ಲಿದ್ದಾರೆ. ಆ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಆ ಸಂಕಲ್ಪದೊಂದಿಗಿದ್ದಾರೆ. ಮತ್ತು ನಾನಿಲ್ಲಿ ಗಮನಿಸ್ದಂಗೆ ಬರ್ಬೇಕಾದ್ರೆ ಸಾಯಂಕಾಲ ಪ್ರತಿ ಮನೆಯಲ್ಲಿನೂ ಕೂಡ ಟಿವಿ ಚಾನಲ್ ಇರ್ಬೋದು, ಪ್ರತಿಯೊಬ್ಬರ ಕೈಯಲ್ಲಿರೋ ಮೊಬೈಲ್ ಇರ್ಬೋದು, ಎಲ್ಲರ ಮೊಬೈಲ್ನಲ್ಲೂ ಕೂಡ ಇದೇ ಸುದ್ದಿನೇ ಹರಡದಾಡ್ತಾ ಇದೆ. ಬೇರೆಯವರಿಗೆ, ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೊರಗಡೆ ಇರುವಂತಹ ಜಿಲ್ಲೆಯವರಿಗೆ, ಬೇರೆ ರಾಜ್ಯದಲ್ಲಿ ಮತ್ತು ಇವತ್ತು ಇಡೀ ದೇಶದೊಳಗೆ ಈ ವಿಷಯ ಚರ್ಚೆ ಆಗ್ತಾ ಇರೋದ್ರಿಂದ ತುಂಬಾ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಆದ್ರೆ ನಾನು ಗಮನಿಸ್ದಂಗೆ ಅಲ್ಲಿ ಶವ ಇದೆಯೋ ಇಲ್ಲೋ ಇದ್ದಿದ್ರ ಬಗ್ಗೆ ಆಶ್ಚರ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬಹಳ ಖಚಿತವಾಗಿ ಗೊತ್ತಿದೆ, ಅಲ್ಲಿ ಅನೇಕ ಕೊಲೆಗಳಾಗಿದೆ, ಅನೇಕ ಅತ್ಯಾಚಾರಗಳಾಗಿದೆ. ಬೇರೆಯವರಿಗೆ ಒಂದೇ ಒಂದು ಶವ ಬಿದ್ರೂ ಕೂಡ, ಒಂದು ಕೊಲೆ ಆದ್ರೆ ಅದು ಬಹಳ ಆಶ್ಚರ್ಯಕರ, ಆತಂಕ ಹುಟ್ಟಿಸುವಂತದ್ದು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ತುಂಬಾ ಸಹಜ, ಅದನ್ನ ಸಾಕಷ್ಟು ನೋಡ್ಬಿಟ್ಟಿದ್ದಾರೆ. ಆನಂತರ ಬೆಳತಂಗಡಿ ಧರ್ಮಸ್ಥಳದಲ್ಲಂತರೂ ಕೂಡ ಪ್ರತಿಯೊಂದು ಎವ್ರಿ ಹೌಸ್ ಇಸ್ ಅ ವಿಕ್ಟಿಮ್. ಈ ಮೀಟರ್ ಬಡ್ಡಿ ದಂಧೆ ಅಲ್ಲಿ ಅವಾಗಿನಿಂತ್ರನು ಕೂಡ ಅವಾಗ ಏನು ನಾವೊಂದು ಜಾಗೃತಿಯನ್ನ ಎದ್ದೇಳು ಮಂಜುನಾಥ, ಎದ್ದೇಳಿ ಜನಸಾಮಾನ್ಯರೇ ಅಂತ ಹೇಳಿ ಒಂದು ಜನಜಾಗೃತಿಯನ್ನ ಮಾಡಿದ್ವಿ. ಅವಾಗಲೂ ಕೂಡ ಇಂತಲೇ ಸ್ಥಳೀಯರು ಅವ್ರಿಗೆ ಆದಂತಹ ನೋವುಗಳನ್ನ ನಿರಂತರವಾಗಿ ಹೇಳ್ತಾ ಬಂದ್ರು, ಪ್ರತಿಭಟಿಸ್ತಾ ಬಂದ್ರು. ಈಗ ನನಗನ್ಸಿದ ಮಟ್ಟಿಗೆ ಬಡ್ಡಿ ದಂಧೆ ಎಲ್ಲ ಕಡಿಮೆ ಆಗಿದೆ. ಇಲ್ಲಿ ಪೂರ್ತಿ ಈ ಒಂದು ಜನಜಾಗೃತಿಯಿಂದ, ಸೌಜನ್ಯ ಹೋರಾಟದಿಂದ ಸಾಕಷ್ಟು ಜನಜಾಗೃತಿಯಾಗಿ ಬಡ್ಡಿ ದಂಧೆಯ ಕಿರುಕುಳ ಎಷ್ಟೋ ಜನ ಕಟ್ಟೋದನ್ನ ನಿಂದಿರಿಸಿದ್ದಾರೆ ಅನ್ಕೊಂಡಿದ್ದೆ ನಾನು. ಮೀಟರ್ ಬಡ್ಡಿ ವಾರ ವಾರ ಬಂದು ಕಲೆಕ್ಟ್ ಮಾಡೋದು ಅದನ್ನ ನಿಲ್ಸ ಬಿಟ್ಟಿದ್ದಾರೆ. ಅದ್ರ ಒಂದು ಧೈರ್ಯ ಅಂತ ಬಂದಿದೆ. ಇಲ್ಲಿ ಇವತ್ತಿನ ಈ ಏನು ಹೂತಿಟ್ಟ ಶವ ಭೀಮನ ಬಗ್ಗೆ, ಹೂತಿಟ್ಟ ಶವದ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ರು. ಇವತ್ತು ಎಷ್ಟು ಸಿಕ್ಕಿರ್ಬಹುದು, ಎಷ್ಟು ಸಿಕ್ತು, ನಮ್ಮ ಈಗ ತಾನೇ ಸುಬ್ರಹ್ಮಣ್ಯ ಹಂಡಿಗೇರವ್ರದ್ದು ಮತ್ತೆ ಕೂಡ್ಲಾರಾಂಪೇಜ್ ಅವ್ರದ್ದೆಲ್ಲ ನೋಡ್ತಾ ಇದ್ವಿ. ಆದ್ರೆ ಟಿವಿ ಚಾನೆಲ್ಗಳಲ್ಲೂ ಕೂಡ ಬರ್ತಾ ಇದೆ, ಬ್ರೇಕಿಂಗ್ ನ್ಯೂಸ್ಗಳು ನಿರಂತರವಾಗಿ ಬರ್ತಾ ಇದೆ. ಆದ್ರೆ ಕೆಲವೊಂದಿಷ್ಟು ನನ್ನ ಅಭಿಪ್ರಾಯದಲ್ಲಿ ನಮಗೆ ಬರ್ತಕ್ಕಂತಹ ಮಾಹಿತಿಗಳನ್ನ ಇಲ್ಲಿ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಮೊದಲನೇದಾಗಿ ಎಷ್ಟು ಕಳೆಬರ ಸಿಕ್ತು ಅಂತ ಹೇಳಿ ಅಧಿಕೃತವಾಗಿ ಇದುವರೆಗೆ SIT ಹೇಳಿಲ್ಲ. ಬಹುಶಃ ತಕ್ಷಣಕ್ಕೆ ಅದು ಹೇಳಬಾರದು ಅಂತ ತೀರ್ಮಾನ ಕೂಡ ಮಾಡಿರ್ತದೆ. ಒಂದೇ ಕಾರಣ, ಜನ ತೀರಾ ಆತಂಕಕ್ಕೆ ಒಳಗಾಗ್ತಾರೋ ಏನೋ, ಇನ್ನೇನಾದ್ರೂ ಗಲಾಟೆಗಳಾಗ್ತಾವೋ ಏನೋ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಏನೋ ಅನ್ನೋ ದೃಷ್ಟಿಯಿಂದ ಬಹುಶಃ ಅವರು ಎಕ್ಸಾಕ್ಟ್ ಫಿಗರ್ಸ್ ಹೇಳಲಿಕ್ಕಿಲ್ಲ. ಇಲ್ಲಿ ತನಕ ನಮಗ್ ಬಂದಂತಹ ಮಾಹಿತಿಗಳೆಲ್ಲ ಅಂದ್ರೆ ಟಿವಿ ಚಾನಲ್ ಇವತ್ತು ಸಿಗಲೇ ಇಲ್ಲ. ಇವತ್ತು ಹೇಳಿದ್ರು ಯಾವುದೇ ಸಿಗ್ಲಿಲ್ಲ ಅಂತ. ಒಂದನೇ ದಿನಾನು ಸಿಗ್ಲಿಲ್ಲಂತೆ, ಎರಡನೇ ದಿನ ಸಿಗ್ಲಿಲ್ಲಂತೆ, ಮೂರನೇ ದಿನ ಒಂದು ಸಿಕ್ತು. ಆದ್ರೆ ನಾನ್ ಮಾಡ್ತಾ ಇರುವಂತಹ ವಿಶ್ಲೇಷಣೆ, ನಮ್ಮ ಹಿರಿಯ ಅಡ್ವೊಕೇಟ್ಸ್ ಮತ್ತೆ ಬೇರೆ ಬೇರೆಯವ್ರ ಜೊತೆಗೆ ವಿಶ್ಲೇಷಣೆ ಮಾಡಿದಾಗ, ಮೊನ್ನೆ SIT ನಲ್ಲಿ ಅಡಿಷನಲಿ 9 ಜನರನ್ನ ತಗೊಂಡಿದ್ದಾರೆ, 9 ಜನ ಸಿಬ್ಬಂದಿಗಳನ್ನ ಎಕ್ಸ್ಟ್ರಾ ತಗೊಂಡಿದ್ದಾರೆ, ತನಿಖೆ ಇನ್ನೂ ಚುರುಕಾಗಬೇಕು ಅಂತ ಹೇಳಿ. ಆ ನಂತರ ಇನ್ನೂ ಮುಖ್ಯವಾಗಿ SIT ಹೆಲ್ಪ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಯಾರಿಗಾದ್ರೂ ನಿಮ್ಮ ಬಂಧು ಬಳಗದವರು ಮಿಸ್ ಆಗಿದ್ರೆ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಏನೇ ಮಾಹಿತಿ ಇದ್ರು ನಮಗ್ ಕೊಡಿ ಅಂತ. ಈ 2 ಕಾರಣಗಳಿಂದ ನಾವು ವಿಶ್ಲೇಷಣೆ ಮಾಡಬಹುದು.
ಅಲ್ಲಿ ಬರೇ ನಿನ್ನೆ ಸಿಕ್ಕಿದ್ದು ಒಂದೇ ಅಲ್ಲ, ಇನ್ನೂ ಬೇರೆ ಬೇರೆ ಮಟೀರಿಯಲ್ಗಳು ಸಿಗ್ತಾ ಇರಬಹುದು. ಆ ನಂತರ ಚಂದ್ರಶೇಖರ್ ಮತ್ತೆ ವಿಜಯ್ ಕುಮಾರ್, ನೀವೆಲ್ಲ ತುಂಬಾ ಸೀನಿಯರ್ ಇದ್ದೀರಿ. ಇಲ್ಲಿ ಅಲ್ಲಿ ಸ್ಥಳೀಯರು ನಮಗೆ ಹೇಳೋದು, ಧರ್ಮಸ್ಥಳದಲ್ಲಿ ಸ್ಥಳೀಯರು ನಿನ್ನೆ ಸಿಕ್ಕಿದ್ದು ಬಂಗ್ಲೆಗುಡ್ಡೆ. ಅವ್ರು ಹೇಳೋದು ಬಂಗ್ಲೆಗುಡ್ಡೆಯಲ್ಲಿನೇ ಕರೆಕ್ಟ್ ಆಗಿ ಅಗದ್ರೆ ಹುಡುಕಿದ್ರೆ 200-300ಕ್ಕಿಂತನೂ ಜಾಸ್ತಿ ಬರೇ ಇದ್ರಲ್ಲಿನೇ ಸಿಗ್ತವೆ ಅಂತ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಭೀಮಾ ಅಂತ ಏನಿದ್ದಾನಲ್ಲ, ಅದು ಅವನು ಎಲ್ಲಿ ನೋಡಿದಾನೆ ಅಲ್ಲಿ ಇಷ್ಟೇ ಅವನು ತೋರಿಸಿದಾನೆ. ಆದ್ರೆ ಅವನಿಗಿಂತನೂ ಕೂಡ ಇನ್ನೂ ಕೆಲವೊಂದಿಷ್ಟು ಜನ ಇದ್ದಾರೆ, ಅಲ್ಲಿ ಹೂತ್ ಹಾಕಿದವ್ರು ಇದ್ದಾರೆ. ಅದು ಇರಬಹುದು, ಮತ್ತೆ ಮಣ್ಣ ಸಂಕ ಇರಬಹುದು, ಅದಾದ ನಂತರ ನೇತ್ರಾವತಿಯ ದಂಡೆ ಇರಬಹುದು, ಸಾಕಷ್ಟು ಇದೆ. ಆದ್ರೆ ಇಲ್ಲಿ SIT ಅವರು ಗಮನಿಸಬೇಕಾಗಿದ್ದು ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೋಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ಲೇಸ್ ಅನ್ನ ಆ ಭೀಮಾ ಹೇಳಿದ ಅಂದ ತಕ್ಷಣನೇ ಅಂತಲ್ಲಿ ಹುಡುಕ್ತಾ ಇದಾರೆ ಅವರು. ಆದ್ರೆ ಅದು ಪ್ರಾಕೃತಿಕ ವಿಕೋಪ ಆಗಿರ್ತದೆ. ಮಳೆ ಬಂದಿದೆ, ಈ ಕರಾವಳಿ ಅಂತೂ ಪೂರ್ತಿ ಒಂದ್ಸರಿ ಮಳೆ ಬಂದ್ರೆ ಸಾಕಷ್ಟು ಗುಡ್ಡ ಕುಸಿತ ಆಗ್ತದೆ. ಇಲ್ಲಿ ನಿನ್ನೆ ಒಂದು ನನಗೆ ತುಂಬಾ ಮಿರಾಕಲ್ ಅನ್ಸುತ್ತೆ. ಮಿರಾಕಲ್ ಯಾಕಂತ ಹೇಳಿದ್ರೆ ಅವನು ಬಂದಿರೋದು 12 ವರ್ಷ ಆದ ಮೇಲೆ ಅಲ್ವಾ. ಆ ನಂತರ ಅವನು ಹೂತ್ ಹಾಕಿದ್ದು ಇನ್ನು ಎಷ್ಟು ವರ್ಷದ ಹಿಂದೆ ಯಾರಿಗ್ ಗೊತ್ತು. ಬರೀ 6 ತಿಂಗಳು 1 ವರ್ಷ ವ್ಯತ್ಯಾಸ ಆದ್ರೆ ನಮ್ಗೆ ಗೊತ್ತಾಗಲ್ಲ. ಏನಾದ್ರೂ ಒಂದ್ ಮರ್ತ್ ಹೋಗ್ಬಿಟ್ರೆ, ಒಂದ್ ಬೈಕ್ ಏನಾದ್ರೂ ಪಾರ್ಕಿಂಗ್ ಏರಿಯಾದಲ್ಲಿ ನಾವು ಮರ್ತ್ ಹೋದ್ರೆ, ಬೆಳಗ್ಗೆ ಇಟ್ಟು ಮರ್ತ್ ಹೋದ್ರೆ ನಮ್ಗೆ ಸರಿಯಾಗಿ ಗುರುತಿಸಕ್ ಆಗಲ್ಲ. ಅಂತ ಹೊತ್ನಲ್ಲಿ ಕರೆಕ್ಟ್ ಆಗಿ ಎಲ್ಲಿದೆ ಅಂತ ನಾವು ಸ್ವಲ್ಪ ಹುಡುಕಾಡ್ತೀವಿ. ಅಂತದ್ರಲ್ಲಿ ಆಫ್ಟರ್ ಲಾಂಗ್ 12 ಇಯರ್ಸ್ 12 ವರ್ಷ ಆದ ನಂತರ ಅದು ಕಾಡು ಮೇಡಿನ ನಡುವೆ, ಕಾಡಿನ ಮಧ್ಯ, ದಟ್ಟ ಕಾಡಿನ ನಡುವೆ ಅವನು ಬಂದು ಕರೆಕ್ಟ್ ಅವನು ಏನು ಪಾಯಿಂಟ್ ಮಾಡಿದಾಲೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಭೀಮಾ ಅನ್ನೋ ವ್ಯಕ್ತಿಯ ಮೇಲೆ ಯಾವುದೇ ಸಂಶಯಗಳು ಮಾಡೋದು ಬೇಡ. ಕರೆಕ್ಟ್ ಅವನು ಎಲ್ಲಿ ಬೆರಳು ಮಾಡಿ ತೋರಿಸಿದಾನ ಅಲ್ಲೇ ಸಿಕ್ಕಿದೆ. ಈಗ ಬರ್ತದೆ ಮತ್ತೆ 1ನೇದ್ದು 2ನೇದ್ದು ಸಿಗ್ಲಿಲ್ಲ ಅಂತಲ್ಲ, ಸಿಕ್ಕಿದೆಯೋ ಸಿಕ್ಕಿಲ್ಲೋ ಅನ್ನೋದನ್ನ ಅಧಿಕೃತವಾಗಿ SIT ದವರೇ ಹೇಳ್ಬೇಕು, ನಾವು ಹೇಳಕ್ಕಾಗಲ್ಲ, ಅಥವಾ ಟಿವಿ ಚಾನೆಲ್ ಅವ್ರು ಹೇಳಕ್ಕಾಗಲ್ಲ. ನಿನ್ನೆ ಕೂಡ ನಾನು ಅನ್ಕೊಂಡಂಗೆ ಆ ನ್ಯೂಸ್ 18 ಅವರು ಕುಡ್ಲಾ ರಂಪೇಜ್ ಅವರು ಅದನ್ನ ಫಸ್ಟ್ ಬ್ರೇಕ್ ಮಾಡಿದ್ರು. ಕುಡ್ಲಾ ರಂಪೇಜ್ ಅವರಿಗೆ ಅದು ಮೊದಲು ಗೊತ್ತಾಯ್ತು, ಆ ನಂತರ ನ್ಯೂಸ್ 18 ಅವ್ರಿಗೆ ಗೊತ್ತಾಯ್ತು. ಹಿಂಗಾಗಿ ಗೊತ್ತಾಯ್ತು, ಒಂದ್ ವೇಳೆ ಟಿವಿ ಚಾನೆಲ್ ನಲ್ಲಿ ಈ ಯೂಟ್ಯೂಬರ್ ನಲ್ಲಿ ಅದು ಪ್ರಸಾರ ಮಾಡದೆ ಹೋಗಿದ್ರೆ ನಿನ್ನೂ ಕೂಡ ಸಿಕ್ಕಿಲ್ಲ ಅನ್ನುವ ಹೆಡ್ಲೈನ್ ಬರ್ತಾ ಇತ್ತು. ಇವತ್ತೇನ್ ಮಾಡಿದ್ದಾರೆ, ಪೂರ್ತಿಯಾಗಿ ಅದನ್ನ ಬಟ್ಟೆ ಹಾಕ್ಬಿಟ್ಟಿದ್ದಾರೆ, ಒಂದು ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ, ಯಾವುದೇ ಟಿವಿ ಚಾನೆಲ್ ನವರು ನೋಡಬಾರದು ಅಂತ ಹೇಳಿ. ಅಂದ್ರೆ ನಾನು ಹೇಳೋದು ಅಧಿಕೃತವಾಗಿ ಹೇಳ್ಬೇಕಾಗಿರೋದು SIT. ನನ್ಗನ್ಸಿದ ಮಟ್ಟಿಗೆ ಇನ್ನೂ ಜಾಸ್ತಿನೇ ಸಿಕ್ಕಿರಬಹುದು. ಆ ನಂತರ 1, 2, 3 ಶವ ಅಂತ ಕೌಂಟ್ ಮಾಡಕ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಆ ಈಗ ಎಲ್ಲರೂ ಏನಾಗ್ತಾ ಇದೆ, ಶೋರೂಮ್ ಪೀಸ್ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಈ ಶೋರೂಮ್ ಪೀಸ್ ಅಂತ ಹೇಳಿದ್ರೆ ಈ ಅಸ್ಥಿ ಪಂಜರ ಅಂತ ಹೇಳಿದ್ರೆ ಟಿವಿಯಲ್ಲಿ ನೋಡಿರ್ತಾರೆ, ಹಾರರ್ ಮೂವಿಯಲ್ಲಿ ನೋಡಿರ್ತಾರೆ, ಅಸ್ಥಿ ಪಂಜರ ಮೇಲೆ ತಲೆಬುರುಡೆ ಎಲ್ಲ ಎಲುಬುಗಳು ಎಲ್ಲ ಹಿಂಗೆ ಆಗ್ತಿರ್ತದೆ. ಸೊ ಅದು ಒಂದು ಶೋರೂಮ್ ಪೀಸ್. ಆ ತರ ಏನಾದ್ರೂ ಇವರು ಎತ್ತುತ್ತಾರೆ ಅನ್ನೋದು ಎಲ್ಲರ ತಲೆಯಲ್ಲಿದೆ. ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲುಬುಗಳ ಸವಕಳಿ 1 ವರ್ಷ 2 ವರ್ಷದಿಂದ ಮಣ್ಣಲ್ಲಿ ಹುದುಗಿದ ಮೇಲೆ ಸ್ಟಾರ್ಟ್ ಆಗ್ಬಿಡ್ತದೆ, ಸವಕಲು ಶುರು ಆಗ್ಬಿಡ್ತದೆ. ತುಂಬಾ ದೊಡ್ಡವಾಗಿರುವಂತಹ ಎಲುಬುಗಳು ಅಂತ ಹೇಳಿದ್ರೆ ತೊಡೆ, ಕಾಲು, ಕೈದ್ದು ಎಲುಬುಗಳು ಮಾತ್ರ ಉಳಿದಿರ್ತವೆ. ಚಿಕ್ಕ ಚಿಕ್ಕ ಎಲುಬುಗಳು ಎಲ್ಲವೂ ಕೂಡ ಸವಕಲಾಗಿ ಹೋಗ್ಬಿಟ್ಟಿರ್ತದೆ ಮಣ್ಣಲ್ಲಿ. ಆ ನಂತರ ಫಂಗಲ್ ಅಟ್ಯಾಕ್ ಆಗಿ ಅದು ಎಲುಬಿನ ತರ ಕಾಣ್ತಾ ಇರಲ್ಲ, ಒಂದು ಕಡ್ಡಿ ತರ ಕಾಣ್ತಾ ಇರ್ತದೆ. ಕಡ್ಡಿ ತರ ಇರ್ತದೆ ಅದು, ಪಕ್ಕೆಲುಬು ಅವೆಲ್ಲವೂ ಕೂಡ ಕಡ್ಡಿ ರೀತಿಯಲ್ಲಿ ಕಾಣ್ತಿರ್ತದೆ. ಟಿವಿ ಚಾನೆಲ್ನವರು ಮತ್ತೆ ಬೇರೆ ಬೇರೆ ಮಾಧ್ಯಮದಲ್ಲಿ ನ್ಯಾಚುರಲ್ ಅದು, ಅವ್ರಿಗೇನು ಅನ್ನಕ್ಕಾಗಲ್ಲ. ಅಂದ್ರೆ ಈ ತರದೇ ಸ್ಕೆಲೆಟನ್ ಅಂದ್ರೆ ಶೋರೂಮ್ ಪೀಸೆ ನಮಗೆ ಸಿಕ್ಬಿಡ್ತದೆ, ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆ ನಂತರ ತಲೆ ಬುರುಡೆ ಬಗ್ಗೆ, ಬುರುಡೆಗಳು ಏನಂತ ಹೇಳಿದ್ರೆ ಅಲ್ಲಿ ಕಾಡು ಹಂದಿಗಳು, ಮುಳ್ಳು ಹಂದಿಗಳು, ಮತ್ತೆ ಉಡ ಏನಿದೆಯಲ್ಲ, ಉಡ ಮತ್ತೆ ಮುಳ್ಳು ಹಂದಿಗೆ ನನಗೂ ಕೂಡ ಗೊತ್ತಿರೋ ಹಂಗೆ, ನಮ್ದು ತೋಟ ಇದೆ ಅವು ಎಲ್ಲ ಏನಂತ ತಲೆ ಬುರುಡೆ ಅಂದ್ರೆ ಬಹಳ ಇಷ್ಟ ಅವಕ್ಕೆ. ಅದರಲ್ಲಿನೂ ಕೂಡ ಕೊಳಿತಾ ಇರುವಂತಹ ಶವದ್ದು ತಲೆ ಬುರುಡೆ ಅಂದ್ರೆ ಅವು ಕಚ್ಕೊಂಡು 5 ಫೀಟ್ ಆಳದಲ್ಲಿ ಇದ್ರೂ ಕೂಡ ಆ ಕಾಡ ಹಂದಿ ಇರ್ಬೋದು, ಮುಳ್ಳು ಹಂದಿ ಆಗ್ಲಿ, ಅದನ್ನ ಕೆದಕಿ ತಲೆ ಬುರುಡೆನ ಕಚ್ಕೊಂಡು ಹೋಗ್ತವೆ ಅಲ್ವಾ. ಹಿಂಗಾಗಿ ತಲೆ ಬುರುಡೆ ಸಿಕ್ಕರೆ ಅದೊಂದು ಕೌಂಟ್ ಆಗುತ್ತೆ. ತಲೆ ಬುರುಡೆ ಸಿಗದೆ ಬರೀ ಸೌದು ಹೋಗಿರುವಂತಹ ಒಂದು 5-6 ಮೂಳೆಗಳು ಸಿಕ್ಕರೆ
ಈಗ ಅದೇ ಆಗ್ತಾ ಇದೆ. ಅದಕ್ಕೆ ನಾವು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಹಿರಿಯರಾದಂತ ಧನಂಜಯ ಸರ್. ಅಲ್ಲಿ ಹಂದಿಗಳದ್ದು ಗೂಡು ಇರ್ತದೆ, ಕಾಡಹಂದಿ ಗೂಡು ಇರ್ತದೆ, ಮುಳ್ಳಹಂದಿ ಗೂಡು ಇರ್ತದೆ. ಆ ಗೂಡುಗಳನ್ನೇನಾದ್ರೂ ಓಪನ್ ಮಾಡಿದ್ರೆ ಅಲ್ಲಿ ತಲೆಬುರುಡೆಗಳು ಸಿಗಬಹುದು. ಅಲ್ಲಿ ಮಾತ್ರ ಏನೋ ಕಾಡು ಹಂದಿಗಳಂತೂ ಸಿಕ್ಕಾಪಟ್ಟೆ ಇದೆ ಅಲ್ಲಿ. ಆ ನಂತರ ಹೆಣಗಳನ್ನ ಬೇಕು ಅಂತಲೇನೆ ನಾನು ಎರಡು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಎಲ್ರಿಗೂ. ಪದ್ಮಲತಾ ಡೆಡ್ ಬಾಡಿನೂ ಕೂಡ ಕೈ ಕಟ್ಟಿದ ರೀತಿಯಲ್ಲೇ ಇತ್ತು. ಪದ್ಮಲತಾ ಡೆಡ್ ಬಾಡಿ 1987 ಅಲ್ಲಿ ಕ್ರೈಮ್ ನಂಬರ್ 18/87 ಪದ್ಮಲತಾ ಪ್ರಕರಣ. ಅದೇ ರೀತಿಯಲ್ಲಿ ಸೌಜನ್ಯ ಕೈಯನ್ನು ಕೂಡ ಕಟ್ಟಿದ್ರು. ಮತ್ತೆ ಕಾಡ್ನಲ್ಲಿ ನಿನ್ನೆನೂ ಕೂಡ ಹಗ್ಗ ಸಿಕ್ಕಿದೆ. ಇವರು ಪ್ರತಿಯೊಂದನ್ನು ಕೂಡ ಡೆಡ್ ಬಾಡಿಯನ್ನ, ಆನಂತರ ಒಂದು ತಲೆಬುರುಡೆ ಸಿಕ್ಕಿದೆಯಲ್ಲ, ಆ ವ್ಯಕ್ತಿ ಭೀಮಾ ತಂದು ತೋರಿಸಿದಾನಲ್ಲ, ಅಲ್ಲಿಯೂ ಕೂಡ ಒಂದು ದೊಡ್ಡದು ವೇಲೋ ಸೀರೆನೋ ಏನೋ ಇದೆ ಅಲ್ಲಿ ಕಟ್ಟಿದ್, ಅಂದ್ರೆ ಅದನ್ನು ಕೂಡ ಕಟ್ಟಿದ್ರು. ಯಾಕೆ ಕಟ್ತಾರೆ ಅಂತ ಹೇಳಿದ್ರೆ ಕಾಡು ಪ್ರಾಣಿಗಳು ತಿಂದು ಹೋಗ್ಬೇಕು. ಕಾಡು ಪ್ರಾಣಿಗಳು ತಿಂದ್ರೆ ಮುಗಿದೋಯ್ತಲ್ಲ, ಇನ್ವೆಸ್ಟಿಗೇಷನ್ ಮಾಡಕ್ಕೆ ಆಗುದಿಲ್ಲ. UDR ಆತ್ಮಹತ್ಯೆ, ಅವಾಗ ಕತೆ ಕಟ್ಟಕ್ ಈಸಿ ಆಗುತ್ತೆ, ಸ್ಕ್ರಿಪ್ಟ್ ಬರೆಯೋದಕ್ಕೆ ಈಸಿ ಆಗುತ್ತೆ. ಆಲ್ಮೋಸ್ಟ್ ನೋಡಿ, ನೀವು ನಾ ಪ್ರಾರಂಭದಲ್ಲಿ ನೋಡಿದೆ, ನಮ್ಮ ಪುತ್ತೂರಿನ ಮಂಜುನಾಥ್ ಅಂತ ಹೇಳಿ, ಮತ್ತೆ ಇನ್ನೊಬ್ರು ಕಾಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜಯಂತ್ ಟಿ ಅವರು ಹೋದಾಗ್ಲೂ ಕೂಡ ಅದನ್ನ ತೋರಿಸಿದ್ದಾರೆ. ಹಗ್ಗ ಜೋತ್ ಬಿದ್ದಿದ್ದು, ಪೂರ್ತಿ ಹಗ್ಗ ಅಂದ್ರೆ ಬಟ್ಟೆ, ಅದೇನು ನೇತ್ ಹಾಕದಂತ ಸ್ಥಿತಿಯಲ್ಲಿ ಯಾರು ನೋಡಿಲ್ಲ. ಎಲ್ಲಾ ಶವಗಳು ಕೂಡ ನೆಲದ ಮೇಲೆ ಕುಂತಹ ಶವಗಳಿಗೆ ಕಟ್ಟಲಾಗಿತ್ತು. ಯಾಕಂತ ಹೇಳಿದ್ರೆ ಕಾಡು ಪ್ರಾಣಿಗಳು ತಿಂದು ಹೋಗ್ಲಿ ಅಂತ ಹೇಳಿ. ಯಾಕಂದ್ರೆ ಹೈಯೆಸ್ಟ್ ನಂಬರ್ ಆಫ್ ವೈಲ್ಡ್ ಅನಿಮಲ್ಸ್ ಇದೆ ಇಲ್ಲಿ, ಕಾಡಹಂದಿ, ಉಡ ಮತ್ತೆ ಮುಳ್ಳಹಂದಿ, ಮೇಜರ್ 3. ಆನಂತರ ಹೈನಾ ಕೂಡ ಇದೆ. ನಮ್ ಕಡೆ ಏನಂತಾರೆ, ಕಿರ್ಬಾ ಅಂತಾರೆ, ಕತ್ತೆ ಕಿರ್ಬಾ ಅಂತ ಹೇಳಿ. ಅವಕ್ಕೆ ಮನುಷ್ಯನ ಶವ ಅಂದ್ರೆ ತುಂಬಾ ಇಷ್ಟ. ಅವುಗಳು ಏನು ಮನುಷ್ಯನ ರುಂಡ ಏನಿರ್ತಲ್ಲ ಅದನ್ನ ತಗೊಂಡು ಹೋದಾಗ ಇದು ಬರೀ ಪಕ್ಕೆಲುಬು, ಕೈ ಕಾಲದ ಇಷ್ಟೇ ಇರ್ತದೆ, ಅವು ಸೌದು ಹೋಗಿರ್ತದೆ. ಮಣ್ಣಲ್ಲಿ ಕರಗಿರೋದ್ರಿಂದ ಎಕ್ಸಾಕ್ಟ್ ಶೇಪ್ ಅಲ್ಲಿ, ಅಂದ್ರೆ ಅಸ್ಥಿ ಪಂಜರದ ಶೇಪ್ ಅಲ್ಲಿ ಸಿಗೋದು ಕಷ್ಟ. ಹಿಂಗಾಗಿ ಇವತ್ತು ಒಂದು ಸಿಕ್ತು, ಸಿಗಲೇ ಇಲ್ಲ ಅನ್ನೋದು ನಾನಂತರೂ ಒಪ್ಕೊಳಕ್ ಆಗಲ್ಲ. ಅಂದ್ರೆ ಈ ಒಂದು 4-5 ಪೀಸ್ ಅಲ್ಲಿ 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 ಕೆಲವರು ಹೇಳ್ತಾರೆ, ಅಲ್ಲಿ ಎಲ್ಲಿ ಹುಡುಕಿದ್ರು ಎಲಬೆ ಸಿಗ್ತದೆ, ಅಲ್ಲಿ ಮನುಷ್ಯನ ಎಲಬೆ ಸಿಗ್ತದೆ. ಇಷ್ಟು ನಾವು ಗಮನಿಸಬೇಕಾಗ್ತದೆ. ಸಿಕ್ತಾ ಇಲ್ಲ, ಇವತ್ ಏನು ಇಲ್ಲ ಅಂತ ವಿಶ್ಲೇಷಣೆ ಮಾಡೋರು ದಯವಿಟ್ಟು ಇದನ್ನು ಕೂಡ ಗಮನಿಸಬೇಕಾಗ್ತದೆ. ಆನಂತರ ಇನ್ನೊಂದು ನಾವು ಗಮನಿಸ್ತಾ ಇರೋದು, ಈ ಇದರಲ್ಲಿ ನಮ್ಮ ದೇಶದ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಸಿಸ್ಟಮ್ ಎಷ್ಟು ಹಿಂದುಳಿದಿದೆ ಟೆಕ್ನಾಲಜಿಕಲಿ. ನಾವು ಎಲ್ಲಾ ಕಡೆನೂ ಮಾತಾಡ್ತೇವೆ, ತಂತ್ರಜ್ಞಾನ, ಟೆಕ್ನಾಲಜಿ ಏನ್ ಬೇಕಾದ್ರೂ ಟೆಕ್ನಾಲಜಿ ಬಗ್ಗೆನೇ ಮಾತಾಡ್ತೀವಿ. ಆದ್ರೆ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಾವು ಎಷ್ಟು ಹಿಂದುಳಿದಿದ್ದೇವೆ ಅನ್ನೋದನ್ನ ಈ ತನಿಖೆ ತೋರಿಸ್ಕೊಡ್ತಾ ಇದೆ. ನಾನು SIT ಮೇಲೆ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪಾಪ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ, ಈ ಮಳೆ ಗಾಳಿಯಲ್ಲೆಲ್ಲ ನಿಂತ್ಕೊಂಡು ಎಕ್ಸಲೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಈ ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಸಿಸ್ಟಮ್, ಇನ್ನು ಬೇರೆ ಬೇರೆ ಟೆಕ್ನಾಲಜಿ ಇದೆ, ಇದು ಒಂದೇ ಇಲ್ಲ. ಆನಂತರ ಬಿಲ್ಡರ್ ಕಡೆನೂ ಇರ್ತದೆ ಅದು. ಪ್ರತಿಯೊಬ್ಬ ದೊಡ್ಡ ದೊಡ್ಡ ಬಿಲ್ಡರ್ ಕಡೆನೂ ಕೂಡ ಆಳವಾಗಿ ಅವರು ಫೌಂಡೇಶನ್ ಹಾಕ್ಬೇಕಾದ್ರೆ ಅದನ್ನ ಟೆಸ್ಟ್ ಮಾಡೇ ಮಾಡ್ತಾರೆ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಯಾಕಿಲ್ಲ? ಆ GPR ಸಿಸ್ಟಮ್ ಇದ್ರೆ ಇಷ್ಟೊಂದು ಹರಸಾಹಸ ಪಡುವಂತ ಅವಶ್ಯಕತೆನೇ ಇಲ್ಲ. 1, 2 ಅಲ್ಲ, ದಯವಿಟ್ಟು ಗಮನಿಸಿ. ಅದೇ ಬಂಗಲೆ ಗುಡ್ಡೆಯಲ್ಲಿ ನಿಮ್ಗೆ 200-300ಕ್ಕಿಂತ ಜಾಸ್ತಿನೇ ಸಿಗುತ್ತೆ, ಪ್ರೊವೈಡೆಡ್ ಟೆಕ್ನಾಲಜಿಕಲಿ ಸ್ಟ್ರೆಂಥನ್ ಮಾಡಿದ್ರೆ. ಇನ್ವೆಸ್ಟಿಗೇಷನ್ ಟೀಮ್ ಅನ್ನ, SIT ಅನ್ನ ಟೆಕ್ನಾಲಜಿಕಲಿ ಸ್ಟ್ರೆಂಥನ್ ಮಾಡಿದ್ರೆ ಇದಕ್ಕೆ ಸಂಪೂರ್ಣವಾಗಿ ತೆರೆ ಬೀಳುತ್ತೆ. ಇವತ್ತು ಒಂದು ಸಿಕ್ತಾ ಇಲ್ಲ ಅನ್ನೋದಕ್ಕೆ ಸಂಪೂರ್ಣವಾಗಿ ತೆರೆ ಬೀಳುತ್ತೆ. ಸ್ಥಳೀಯರು ಕೊಡ್ತಾ ಇರುವಂತ ಮಾಹಿತಿ ಪ್ರಕಾರ ಅದೇ ಬೆಟ್ಟದಲ್ಲಿ 200-300ಕ್ಕಿಂತ ಜಾಸ್ತಿ ಶವಗಳು ಇದೆ. ಹೀಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರ್ಕಾರಕ್ಕೆ, ಸೆಂಟ್ರಲ್ ಗವರ್ಮೆಂಟ್. ಈಗ ನೋಡಿ, ಇಡೀ ಜಗತ್ತಿನಾದ್ಯಂತ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ರೆಡಾರ್ ಸಿಸ್ಟಮ್ ಕೊಟ್ಟು ಬಿಟ್ರೆ, ಆಮೇಲೆ ಈಗ ನೋಡಿ JCB ತರಬೇಕು, ಅಗಸಬೇಕು, ಎಷ್ಟೊಂದು ಮ್ಯಾನ್ ಪವರ್ ಆಗ್ತಾ ಇದೆ. ಅದ್ರ ಬದಲು ಅದೊಂದು ರೆಡಾರ್ ಸಿಸ್ಟಮ್ ಅಂತ ಕೊಟ್ಟು ಬಿಟ್ರೆ, ಈ ಒಂದು JCB ತರಿಸೋದು, ಕಾಡಲ್ಲಿ ಹೋಗೋದು, ಕಂಡಲ್ಲಿ ಅಗಿಯೋದು ಅವಶ್ಯಕತೆನೇ ಇಲ್ಲ. ಸೊ ಆ ಒಂದು ಇದನ್ನ ಮಾಡಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಆ ಒಂದು ಫೆಸಿಲಿಟಿಯನ್ನ ಆದಷ್ಟು ಬೇಗ SITಗೆ ಸರ್ಕಾರ ಕೊಡಿಸುವಂತ ವ್ಯವಸ್ಥೆ ಆಗ್ಬೇಕು. ಇನ್ನುಳಿದಂಗೆ ಒಂದು ಬೆಳವಣಿಗೆ ನೋಡಿದೀನಿ ನಾನು. ಎಷ್ಟೋ ಜನ ಸರ್ ಮಾತಾಡಿ ಇದ್ರ ಬಗ್ಗೆ ನೀವು ರಿಪ್ಲೈ ಕೊಡಿ, ಗ್ರಾಮ ಪಂಚಾಯತಿದು ಜಾಗ ಅಂತೆ,
ಆದಂತೆ ಇವ್ರು ಏನೇನೋ ಹೇಳ್ತಾ ಇದ್ದಾರೆ. ಒಂದು ನಾನು ಗಮನಿಸಿದ್ದು, ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾರೆ, ನಾವೇ ಹೂತಾಕ್ಸಿದ್ದು ಅಂತಾರೆ. ಇವತ್ತು ಒಬ್ಬ ಪುಣ್ಯಾತ್ಮ ಬಂದಿದ್ದಾರೆ, ಯಾರು, ಮಹಾಬಳ ಶೆಟ್ಟಿ ಅಂತ, ಅವರು ಡಾಕ್ಟರ್. ಅವ್ರದ್ ಕತೆ ಹೇಳ್ತೀನಿ ನಿಮಗೆ. ಮಹಾಬಳ ಶೆಟ್ಟರು ಯಾಕೆ ಮಾತಾಡ್ತಾ ಇದ್ದಾರೆ ಈಗಲೂ ಕೂಡ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ, ನಾನೇ ಹೂತ್ ಹಾಕಿದೀನಿ ಅಲ್ಲೇ ಅಂತ ಹೇಳ್ತಾರೆ. ಅಂದ್ರೆ ಈ ಡಾಕ್ಟರ್ಗೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವ್ರ ಕೆಲಸ ಬಿಟ್ಟು ಹೆಣ ಹೂತ್ ಹಾಕೋ ಕೆಲಸನ, ಈ ವೈದ್ಯಾಧಿಕಾರಿಗಳ ಕೆಲಸ ಏನ್ರಿ ಹೆಣ ಹೂತ್ ಹಾಕೋ ಕೆಲಸನ? ನೂರಾರು ಶವಗಳನ್ನ ನಾನೇ ಹೂತಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮಹಾಬಳ ಶೆಟ್ಟರು ಬಂದು. ಎಲ್ಲಾ ನಮ್ಮ ಇದನ್ನ ಗಮನಿಸ್ತಾ ಇರೋರಿಗೆ ಅವರ ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಈ ಮಹಾಬಳ ಶೆಟ್ಟಿ ಯಾರು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣದಲ್ಲಿ 11ನೇ ತಾರೀಕಿಗೆ ಯಾರು ಸಾಯಂಕಾಲ ಅವನ್ನ ಹಿಡ್ಕೊಂಡು ಬರ್ತಾರೆ ಬಾಹುಬಲಿ ಬೆಟ್ಟದಿಂದ, ಸಂತೋಷರವನ್ನ. ಅಂದ್ರೆ ಇದೇ ಪರಮ ಬಡ್ಡಿ ಪೂಜ್ಯರ ಖಾಸಾ ಆ ಒಂದು ಗ್ಯಾಂಗ್, ನಿಜವಾಗ್ಲೂ ಅತ್ಯಾಚಾರ ಮಾಡಿದಂತ ಗ್ಯಾಂಗ್ಗೆ ಅವ್ನು ಹಿಡ್ಕೊಂಡು ಬರ್ತದೆ 11ನೇ ತಾರೀಕು ಸಾಯಂಕಾಲ. 12ನೇ ತಾರೀಕು ಬೆಳಿಗ್ಗೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ಅವ್ನಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಮೆಡಿಕಲ್ ಇದರಲ್ಲಿ. ಅದರಲ್ಲಿ ಡಾಕ್ಟರ್ ಆಡಮ್ ಸಾಹೇಬ್ರು ಏನ್ ಹೇಳ್ತಾರೆ, ಇವನಿಗೆ ಪ್ರೈವೇಟ್ ಪಾರ್ಟ್ ನಲ್ಲಿ ಯಾವುದೇ ಇಂಜುರಿ ಆಗಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಗಮನಿಸಿ ಇದನ್ನ, ಯಾವುದೇ ಪಾರ್ಟ್ ಅಲ್ಲಿ ಸಂತೋಷ್ ರಾವ್ಗೆ ಇಂಜುರಿ ಆಗಿಲ್ಲ ಅಂತ ಹೇಳ್ತಾರೆ. ಅದರದ್ದು ದಾಖಲೆ ಕೂಡ ಇದೆ, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಬಟ್ ಸಾಯಂಕಾಲ ಏನು ಡಾಕ್ಟರ್ ಕೇಸ್ ಮಹಾಬಳ ಶೆಟ್ಟಿ ಅಂದ್ರೆ ಪ್ರೈವೇಟ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಮಂಗಳೂರಲ್ಲಿ. ಪ್ರೈವೇಟ್ ಯಾಕೆ ಕರ್ಕೊಂಡು ಹೋಗ್ಬೇಕು? ಗವರ್ಮೆಂಟ್ ವೈದ್ಯಾಧಿಕಾರಿ ಕೊಟ್ಟ ಮೇಲೆ ಮುಗೀತು. ಕೇಸ್ ಮೆಡಿಕಲ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಪ್ರೈವೇಟ್ ಯಾವ್ದದು ಕೋಣಾಜಿಯಲ್ಲಿ ಹೋಗ್ತಾರೆ. ಅಲ್ಲಿ ಇದ್ದಂತವ್ರು ಇದೇ ಮಹಾಬಳ ಶೆಟ್ರು. ಇವ್ರೇನ್ ಕೊಡ್ತಾರೆ, ಅವನ ಪ್ರೈವೇಟ್ ಭಾಗದಲ್ಲಿ ಗಾಯ ಆಗಿದೆ ಅಂತ ಇವ್ರು ಕೊಡ್ತಾರೆ. ಅಂದ್ರೆ ಬೆಳಿಗ್ಗೆ ಇಲ್ಲ, ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಆಡಮ್ ಹೇಳ್ತಾರೆ ಗಾಯಗಳು ಇಲ್ಲ. ಸಾಯಂಕಾಲ ಇವರು ಮಹಾಬಳ ಶೆಟ್ಟಿ ಹೇಳ್ತಾರೆ ಅವನಿಗೆ ಗಾಯ ಆಗಿದೆ ಅಂತ. ಇದೇ ಈಗೇನ್ ಹೇಳ್ತಾ ಇದಾರಲ್ಲ, ನಾನೇ ಹೂತ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ಅವ್ರು, ಅವಾಗ ಅವ್ರು ಗವರ್ಮೆಂಟ್ ಅಲ್ಲ, ದಟ್ ಇಸ್ ಅ ಪ್ರೈವೇಟ್ ಇನ್ಸ್ಟಿಟ್ಯೂಟ್. ಈಗ ಎಲ್ಲಿದಾರೋ ಗೊತ್ತಿಲ್ಲ ನನಗೆ, ಬಟ್ ಈಗ ಮತ್ತೆ ಬಂದು ಮಾತಾಡ್ತಾ ಇದ್ದಾರೆ. ಆ ವ್ಯಕ್ತಿನ ಯಾಕೆ ಮಾತಾಡ್ತಾ ಇದ್ದಾರೆ ಅಂತೇಳಿ ನಾನು ಜನಗಳಿಗೆ ಬಿಡ್ತೀನಿ. ಪದೇ ಪದೇ ಅದೇ ವ್ಯಕ್ತಿ ಯಾಕೆ ಒಪಿನಿಯನ್ ಕೊಡ್ತಾರೆ. ಸಂತೋಷ್ ರಾವ್ನಿಗೆ ಪ್ರೈವೇಟ್ ಪಾರ್ಟ್ ಅಲ್ಲಿ ಮರ್ಮಾಂಗದಲ್ಲಿ ಗಾಯ ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿ ಯಾಕೆ ಕೊಟ್ಟ ಗಾಯ ಆಗಿದೆ ಅಂತ? ಮತ್ತೆ ಈಗ ಒನ್ಸ್ ಅಗೇನ್ ಅದೇ ವ್ಯಕ್ತಿ ಬಂದು ನಾನೇ ಹೂತ್ ಹಾಕಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಡಾಕ್ಟರ್ ಆಗಿ, ಮೋಸ್ಟ್ಲಿ ಡಾಕ್ಟರ್ ಆಗಿ ಅವ್ರದ್ದು ಕತ್ರಿ ಎಲ್ಲ ಸೂಜಿ ದಬ್ರ ಎಲ್ಲ ಬಿಟ್ಟು ಹೂತ್ ಹಾಕೋ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಜನ ಮೂರ್ಖರಲ್ಲ. ಈಗ ಪ್ರಶ್ನೆ ಬರುದು, ಮತ್ತೆ ಒನ್ಸ್ ಅಗೇನ್ ಅದೇ ವ್ಯಕ್ತಿನ ಟಿವಿ ಚಾನಲ್ ಅಲ್ಲಿ ಕುಂದ್ರಿಸಿ ಯಾಕೆ ಹೇಳ್ತಾ ಇದ್ದಾರೆ? ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಜನ ಬುದ್ಧಿವಂತರಿದ್ದಾರೆ. ಇನ್ನೊಂದು ಹೇಳ್ತಾರೆ ಚಂದ್ರಶೇಖರನ್ ಅವರು, ಏನಂತ ಹೇಳಿದ್ರೆ, ಇದು ಹೆಣ್ಣು ಗಂಡು ಅನ್ನೋದು ಚರ್ಚೆ ಬಹಳ ಜೋರ. ಆಸ್ ಇಫ್ ಹೆಂಗ ಹೆಣ್ಣು ಗಂಡು ಅಂತ ಕೇಳ್ತಾರಲ್ಲ, ಹೆಣ್ಣ ಗಂಡ ಆಯ್ತಾ ಅಂತ ಹೇಳಿ, ಶವ ಸಿಕ್ತು ಅಂತ ಹೇಳಿದ್ರೆ ಹೆಣ್ಣ ಗಂಡು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಈ ಮಹಾನುಭಾವ ಮಹಾಬಳ ಶೆಟ್ಟಿ ಹೇಳ್ತಾ ಇದಾರೆ, ನಾನು ಕಣ್ಣು ಮುಚ್ಕೊಂಡು ಹೇಳ್ತೀನಿ, ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಅದು ಹೆಣ್ಣು ಗಂಡು ಅಂತ ಹೇಳಿ. ಅಂದ್ರೆ ಮಾಂತ್ರಿಕನ ಇದು ಮಾಟ ಮಂತ್ರ ಮಾಡೋರು ಹೇಳ್ತಾರಂತದನ್ನ, ಆ ಬಾಣಂತಿ ಕೈಮೂಳೆ ಇದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದಂತೆ ಹೆಣ್ಣಿಂದು ಗಂಡಿಂದು ಅಂತ. ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಕಣ್ಣು ಮುಚ್ಕೊಂಡು ಮಹಾಬಳ ಶೆಟ್ರು ಕಣ್ಣು ಮುಚ್ಕೊಂಡು ಕೆಲಸ ಮಾಡಿದ್ದಕ್ಕೆ ಸೌಜನ್ಯ ಪ್ರಕರಣವನ್ನ ಸಂಪೂರ್ಣವಾಗಿ ಹಾಳು ಮಾಡಿದ್ರು. ಕಣ್ಣು ಮುಚ್ಕೊಂಡು ನಾನು ಹೇಳ್ಬಿಡ್ತೀನಿ ಅಂತ. ಹೂ ಇಸ್ ಹಿ, ವೈ ಈಸ್ ಕಮಿಂಗ್? ಪ್ರತಿಯೊಂದಕ್ಕೂ ಕೂಡ ಈ ವ್ಯಕ್ತಿ ಯಾಕೆ ಮೂಗು ತೋರಿಸ್ತಾ ಇದ್ದಾನೆ? ಸೌಜನ್ಯ ಪ್ರಕರಣದಲ್ಲಿ ಅದೇ ವ್ಯಕ್ತಿ ಯಾಕೆ ಒಪಿನಿಯನ್ ಕೊಟ್ಟ? ಗವರ್ಮೆಂಟ್ ಅಲ್ಲ, ಪ್ರೈವೇಟ್ KS ಹೆಗಡೆ ಮೆಡಿಕಲ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್. ಆ ಪ್ರೈವೇಟ್ ಖಾಸಗಿ ಇನ್ಸ್ಟಿಟ್ಯೂಟ್ ನ ವ್ಯಕ್ತಿಯನ್ನ ಇವರು ಪದೇ ಪದೇ ಯಾಕೆ ತಂದು ಹೇಳಿಸ್ತಾ ಇದ್ದಾರೆ? ಜನಗಳು ಅರ್ಥ ಮಾಡ್ಕೊಳ್ಳಿ ಅದನ್ನ.